ಯಾಕ್ರಿ ಎಲ್ಲ ಬೇರೆ ಇಟ್ಟಿದ್ದೀರಾ? ಮನಸ್ಸು ಒಂದಾಗಿಲ್ಲ ಅಂದಮೇಲೆ, ಮನುಷ್ಯರು ದೂರ ದೂರ ಇದ್ದಾರೆ ಅಂದಮೇಲೆ, ಬಳಸೋ ವಸ್ತುನ, ಹಾಕೊಳ್ಳೋ ಬಟ್ಟೆನ ಒಟ್ಟಿಗೆ ಇಟ್ಟು ಪ್ರಯೋಜನ ಏನಿದೆ? ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇಷ್ಟೊಂದು ಮೊಂಡತನ ತೋರಿಸೋ ಬದಲು ನನ್ನ ಸ್ಥಾನದಲ್ಲಿ ನಿಂತು ಯೋಚಿಸ್ಬೋದಲ್ವಾ? ಚೆನ್ನಾಗಿ ಯೋಚನೆ ಮಾಡಿದ್ಮೇಲೆ, ಇದೇ ಕರೆಕ್ಟ್ ಅಂತ ಅನ್ಸಿದ್ಮೇಲೆನೆ ನಾನು ಹೀಗೆ ನಡ್ಕೋತಿದ್ದೀನಿ ರಾಧಿಕಾ ಅವರೇ. ಅವರೇ ಅಂತಿದ್ದೀರಾ ಅಂದ್ರೆ ನೀವು ನನ್ನ ದೂರ ಮಾಡಿದ ಹಾಗೆ ಅಲ್ವಾ? ನಾನು ಹೇಳ್ಬೇಕು ಅಂತಿರೋದನ್ನ ಕೇಳೋದೇ ಇಲ್ವಾ? ಒಂದು ಸಲ ನಿನ್ ಪ್ರೀತಿ ಬಗ್ಗೆ ಗೊತ್ತಾದ್ಮೇಲೆ ನನ್ನ ಮನ್ಸು ಚೂರ್ ಚೂರಾಗಿದೆ. ಈಗ ಮತ್ತೊಂದ್ಸಲ ಕೇಳ್ಬಿಟ್ರೆ ನಾನು ಏನಾಗ್ಬಿಡ್ತೀನೋ. ಕೆಲವೊಂದು ಕಾರಣಗಳಿಂದ ನಿಮ್ಮಿಂದ ನಿಜಾನ ಮುಚ್ಚಿಟ್ಟು ನಾನು ತಪ್ಪು ಮಾಡಿದ್ನೇ ಹೊರತು, ಮತ್ತೆ ಮತ್ತೆ ಹೇಳ್ತಿದ್ದೀನಿ, ನೀವು ಬಿಟ್ರೆ ನನ್ನ ಮನ್ಸಲ್ಲಿ ಬೇರೆ ಯಾರೂ ಇಲ್ಲ. ನಿನ್ನಿಂದ ನನ್ನ ಮನ್ಸೇ ಸತ್ತು ಹೋಗಿದೆ. ನಿಮಗ್ ಕೈ ಮುಗಿತೀನಿ. ನೀವ್ ಹಾಗೆ ಮಾತಾಡಿದ್ರೆ ನನಗ್ ತಡ್ಕೊಳಕ್ ಆಗಲ್ಲ. ನೀವೇರಿ ನನ್ ಸರ್ವಸ್ವ. ನೀವಿಲ್ಲದೆ ಇದ್ರೆ ನನಗ್ ಜೀವನನೇ ಇಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಗಂಡ ಹೆಂಡತಿ ಸಂಬಂಧಕ್ಕೆ ಅರ್ಥ ಇಲ್ದ ಹಾಗೆ ಮಾಡಿದ್ಯಾ ನೀನು. ನನ್ನ ನಂಬಿಕೆಗೆ ಮೋಸ ಮಾಡಿದ್ಯಾ. ಮುತ್ತೈದೆ ತನಕ್ಕೆ ದ್ರೋಹ ಮಾಡಿದ್ಯಾ. ನನಗೇನ್ ಇಷ್ಟ ಆಗುತ್ತೆ, ಏನ್ ಇಷ್ಟ ಆಗಲ್ಲ ಅಂತ ಹೇಳಿದ್ಮೇಲೂ ಇಷ್ಟು ಮುಖ್ಯವಾದ ನಿಜಾನ ಮುಚ್ಚಿಟ್ಟಿದ್ಯಾ ಅಂದ್ರೆ ನಿನ್ನ ಏನ್ ಅನ್ಬೇಕು, ಏನಂತ ಕರಿಬೇಕು? ನಿಮ್ ಕಾಲಕ್ ಬೀಳ್ತೀನಿ ರೀ. 10 ನಿಮಿಷ ನಾನು ಹೇಳೋದನ್ನ ತಾಳ್ಮೆಯಿಂದ ಕೇಳಿ. ನೀನ್ ನನ್ ಕಾಲ್ ಹಿಡ್ಕೊಂಡ್ಬಿಟ್ರೆ ನಾನ್ ಕರ್ಗ್ ಹೋಗಿ ನಿನ್ ತಪ್ಪನ ಹೊಟ್ಟೆಗೆ ಹಾಕೊಂಡು ಅನುಸರಿಸ್ಕೊಂಡು ನಿನ್ನ ಕ್ಷಮಿಸ್ತೀನಿ ಅನ್ಕೊಂಡಿದ್ಯಾ? ನೆವರ್ ನೆವರ್. ಅದು ಖಂಡಿತ ಸಾಧ್ಯ ಇಲ್ಲ. ಅದು ಹಾಗಲ್ಲ ರೀ. ಪ್ಲೀಸ್ ನಾನು ಹೇಳೋದು. ಜಸ್ಟ್ ಸ್ಟಾಪ್ ಇಟ್, ಸ್ಟಾಪ್ ಇಟ್, ಜಸ್ಟ್ ಸ್ಟಾಪ್ ಇಟ್, ಜಸ್ಟ್ ಸ್ಟಾಪ್ ಇಟ್. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಭಾವನ್ ಜೊತೆ ನನ್ ಮದ್ವೆ ನಡೆಯೋ ದಿನ ತುಂಬಾ ದೂರ ಇಲ್ಲ ಅಂತ ಅನ್ನಿಸ್ತಿದೆ. ಏನಾಯ್ತೆ? ಕೈಲಾಶ್ಗೂ ರಾಧಿಕಾಗೂ ಜಗಳ ನಡೆದಿರ್ಬೋದು ಅನ್ನೋ ಅನುಮಾನ ನಿಜ ಆಯ್ತಾ? ಜಗಳ ಅಂತೂ ಆಗಿದೆ ಅಮ್ಮ. ಅವ್ರ ಮಾತು ನನ್ಗೆ ಕ್ಲಿಯರ್ ಆಗಿ ಕೇಳಿಸ್ದೇ ಇದ್ರು ಇಬ್ರ ಮಧ್ಯೇನು ಮನಸ್ತಾಪ ಬಂದಿದೆ ಅಂತ ಅರ್ಥ ಆಯ್ತು. ರಾಧಿಕಾ ಪ್ರೀತಿ ಬಗ್ಗೆ ಊಟಿನಲ್ಲಿ ಕೈಲಾಶ ಗೊತ್ತಾಗಿರ್ಬೋದಾ? ಹಾಗೆ ಆಗಿರ್ಬೋದು ಅಮ್ಮ. ಹಾಲು ಜೇನು ಸಂಬಂಧದ ತರ ಇದ್ದವ್ರ ಮಧ್ಯ ಮನಸ್ತಾಪ ಬಂದಿದೆ ಅಂದ್ರೆ ಏನೋ ಬಲವಾದ ಕಾರಣನೇ ಇರ್ಬೇಕನ್ಸುತ್ತೆ. ಕಾರಣ ಏನಾದ್ರೂ ಸರಿ, ಈ ಅವಕಾಶನ ಮಾತ್ರ ನಾವು ಕಳ್ಕೋಬಾರ್ದು ಅಮ್ಮ. ಹೌದೇ? ಸಂದರ್ಭ ಸಿಕ್ಕಾಗೆಲ್ಲ ನೀನು ನಿಮ್ ಭಾವಂಗೆ ಹತ್ರ ಆಗ್ತಾ ಇರು. ನಿಮ್ ಅತ್ತೆ ಕೈಲಿ ತುಂಬಾ ಒಳ್ಳೆಯವಳು ಅನ್ನಿಸ್ಕೋತಿರು. ಅದೆಲ್ಲ ನಾನ್ ನೋಡ್ಕೋತೀನಿ ಬಿಡು. ನಡಿಯಮ್ಮ, ಅವರಿಬ್ರು ಅನ್ಯೋನ್ಯವಾಗಿಲ್ಲ ಅಂತ ಅತ್ತೆಗೆ ಹೇಳ್ಬಿಡೋಣ. ಒಂದ್ ಕೆಲ್ಸ ಮುಗ್ದು ಬಿಡುತ್ತೆ. ಏನೇ ನಿನ್ ಪಿಂಡ ಮುಗಿಯೋದು? ಈ ಆತ್ರದ ಬುದ್ಧಿನೇ ಬೇಡ ಅನ್ನೋದು.
ಅವ್ರ ಜಗಳ ಎಂಥದಂತ ನಮಗ್ ಗೊತ್ತಿಲ್ಲ. ಅದು ಬರೀ ಅಪಾರ್ಥ ಮಾತ್ರ ಆಗಿದ್ರೆ ನಿಮ್ಮತ್ತೆ ಅವ್ರಿಗೆ ಬುದ್ಧಿ ಹೇಳಿ ಇಬ್ರು ಒಂದ್ ಮಾಡ್ಬಿಡ್ತಾಳೆ. ಒಂದು ಸಲ ಎಡವಿರೋ ಸಂಬಂಧ ಮತ್ತೆ ಗಟ್ಟಿ ಆಯ್ತಂದ್ರೆ ಈ ಜನ್ಮ ಪೂರ್ತಿ ನಾವೇನೇ ಪ್ರಯತ್ನ ಪಟ್ರು ಬೇರೆ ಮಾಡಕ್ಕಾಗಲ್ಲ. ಅವರಿಬ್ರು ಜಗಳನ ದೊಡ್ಡದ್ ಮಾಡಿ ಹತ್ರ ಆಗದಷ್ಟು ದೂರ ಮಾಡೋಣ. ಪೂರ್ತಿ ಸಾಕ್ಷಿ ಸಿಕ್ಕದ ಮೇಲೇನೆ ನಿಮ್ಮತ್ತೆಗೆ ಹೇಳೋಣ. ಯಾವ್ದೇನೇ ಆಗ್ಲಿ ಆ ದೇವ್ರು ನಮ್ಗೊಂದ್ ದಾರಿ ತೋರಿಸಿದಾನೆ. ಇಂಥ ಅವಕಾಶ ಮತ್ತೆ ಯಾವತ್ತೂ ಬರಲ್ಲ. ಈ ಸಲ ನಾವು ಅಂದ್ಕೊಂಡಿದ್ನ ಸಾಧಿಸ್ಬೇಕು. ಬತ್ತಿರಾರೆ ಅಷ್ಟ್ ಬೇಗ ಹೊರಟ್ಬಿಟ್ರಾ? ಇವತ್ತೊಂದಿನ ಮನೇಲೇ ಇರಿ. ಪ್ರಿಯಾ, ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗ್ಲೇಬೇಕು. ಬತ್ತಿರಾರೆ ಹೋಗ್ಲಿ, 1 ಗಂಟೆ ಇಲ್ಲೇ ಇದ್ದು ಆಮೇಲೆ ಹೋಗಿ ಪ್ಲೀಸ್. ಬತ್ತಿರಾರೆ ಪ್ಲೀಸ್ ಬತ್ತಿರಾರೆ ಪ್ಲೀಸ್. ಪ್ರಿಯಾ, ಜಾಗ ಬಿಡು, ನನ್ ಕೆಲಸ ಇದೆ ಅಂತ ಹೇಳಿದ್ನಲ್ಲ. ಬತ್ತಿರಾರೆ ಪ್ಲೀಸ್, ಬತ್ತಿರಾರೆ ಪ್ಲೀಸ್, ಬತ್ತಿರಾರೆ ಹೋಗ್ಬೇಡಿ. ಬತ್ತಿರಾರೆ ಪ್ರಿಯಾ ಪ್ಲೀಸ್, ಬತ್ತಿರಾರೆ ಪ್ರಿಯಾ, ನಾನು ಹೋಗ್ಬೇಕು. ಪ್ಲೀಸ್ ಬತ್ತಿರಾರೆ, ಪ್ರಿಯಾ ಪ್ಲೀಸ್ ಬತ್ತಿರಾರೆ. ಪ್ರಿಯಾ, ಜಾಗ ಬಿಡು. ಪ್ರಿಯಾ ಬತ್ತಿರಾರೆ ಹೇಳದೆ ಕೇಳದೆ ಜೀವವೋ ಜಾರಿದೆ, ನಿನ್ನ ಹೆಜ್ಜೆ ಗುರುತನ್ನೇ ನಾ ತುಳಿದೆ. ನೆರಳು ಸೇರಿ ನೆರಳಿಗೆ ಉಸಿರು ಬಂತು ಉಸಿರಿಗೆ, ಮನದೊಳಗೆ ಮೆರವಣಿಗೆ ಬಿಡುವನು ಕೊಡದೆ ಸಾಗಿದೆ. ಬೆಳವಣಿಗೆ ಹೊಸ ಬರವಣಿಗೆ ಹಣೆಯಲ್ಲಿ ಈಗ ಮೂಡಿದೆ. ಹೇಳದೆ ಕೇಳದೆ ಜೀವವೂ ಜಾರಿದೆ, ನಿನ್ನ ಹೆಜ್ಜೆ ಗುರುತನ್ನೇ ನಾ ತುಳಿದೆ. ಪ್ರಿಯಾ, ಏನಿದು? ಎಷ್ಟ್ ಸಲ ಕಾಲ್ ಜಾರ್ತೀಯಾ? ತಪ್ಪು ಬತ್ತಿರಾರೆ, ಹೆಣ್ಮಕ್ಳಿಗೆ ಹಾಗ ಅನ್ಬಾರ್ದು. ನಿನ್ ತಲೆ, ನಾನು ಹೇಳಿದ ಆ ಉದ್ದೇಶದಲ್ಲ. ಸರಿಯಾಗಿ ನಿಂತ್ಕೊಳಕ್ ಆಗಲ್ವಾ ಅಂತ. ಎದ್ದೇಳ್ ಮೇಲೆ, ಎದ್ದೇಳ್ ಮೇಲೆ. ಬತ್ತಿರಾರೆ ಅದ್ಕೆ ಏನೇ? ಬೊಟ್ಟು ಅಣ್ಣನ್ ಶರ್ಟ್ ಮೇಲಿದೆ. ಪತಿರಾರೆ 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 ಮತ್ತೆ ಏನ್ ನಿಂದು? ನಮ್ ಬೆಡ್ರೂಮ್ ವಿಷಯನ ಹೊರಗಡೆ ಎಲ್ರಿಗೂ ಹೇಳ್ಬೇಕಂತಿದ್ದೀರಾ ಹೇಗೆ? ಏನ್ ಮಾತಾಡ್ತಿದ್ಯಾ? ಅಬ್ಬಾ, ನಾಟಕ ಆಡೋದು ನೋಡು. ಬಾಯ್ ಮುಚ್ಚು. ಅಮರ್, ನಿಂಗೇನಾದ್ರೂ ಕೆಲಸ ಇದ್ರೆ ಪೋಸ್ಟ್ಪೋನ್ ಮಾಡ್ಕೋ. ಪ್ರಿಯಾನ ಕರ್ಕೊಂಡು ಹೋಗಿ ಬಂಗಾರ ಕೊಡ್ಸು. ನಂಗಷ್ಟು ಟೈಮೂ ಇಲ್ಲ, ಸಹನೇನೂ ಇಲ್ಲ. ಹಾಗನ್ಬೇಡ ಅಮರ್. ನಿನ್ ಮದ್ವೆ ಆದ್ಮೇಲೆ ಮೊದಲನೇ ಸಲ ಬರ್ತಿರೋ ಅಕ್ಷಯ ತೃತೀಯ ಇದು. ಹೆಂಡ್ತಿಗ್ ಬಂಗಾರ ಕೊಡ್ಸಿದ್ರೆ ಅವಳು ಸಂತೋಷವಾಗಿರ್ತಾಳಲ್ವಾ? ನಿನ್ ಹೆಂಡ್ತಿ ಸಂತೋಷಕ್ಕಿಂತ ನಿಂಗ್ ಬೇರೆ ಕೆಲ್ಸ ಮುಖ್ಯನಾ ಹೇಳು? ಪತಿರಾಯರು ಕೆಲ್ಸ ಇದೆ ಅಂತ ಹೇಳ್ತಿದಾರಲ್ಲ ಅತ್ತೆ, ಅವ್ರು ಹೋಗ್ಲಿ ಬಿಡಿ. ಅದಲ್ದೆ ಅವ್ರಿರುವಾಗ ನಂಗ್ ಬೇರೆ ಬಂಗಾರ ಯಾಕತ್ತೆ?
ದೇವ್ರು ನಂಗೆ ಬಂಗಾರದಂತ ಪತಿರಾಯರನ್ ಕೊಟ್ಟಿದ್ದಾನೆ. ಅದೇ ನಂಗೆ ಬೆಲೆ ಬಾಳೋ ಆಭರಣ. ಅವ್ರ ಪ್ರೀತಿನೇ ನನ್ ಸೌಭಾಗ್ಯ. ಅದನ್ ಮೀರ್ಸೋ ಬಂಗಾರ ಅಂದ್ರೆ ಒಂದ್ ಹೆಣ್ಣಿನ ಪಾಲಿಗೆ ಯಾವ್ದಿರತ್ ಹೇಳಿ? ನಾನ್ ನಿನ್ ಪರವಾಗಿ ಮಾತಾಡಿದ್ರೆ ನೀನು ಅಮರ್ಗೆ ಸಪೋರ್ಟ್ ಮಾಡ್ತಿದ್ಯಾ? ಸರಿಯಾಗಿದ್ದೀರಾ ಗಂಡ ಹೆಂಡತಿ ಇಬ್ರು. ನೀವ್ ಆರಾಮಾಗಿ ಹೋಗ್ ಬನ್ನಿ ಪತಿರಾಯ್ರೆ. ನೀವ್ ನನ್ ಮೇಲೆ ತೋರ್ಸೋ ಪ್ರೀತಿ ಮುಂದೆ ಈ ಬಂಗಾರ ಸೀರೆ ಎಲ್ಲ ಏನು ದೊಡ್ಡ ವಿಷಯ ಅಲ್ವಲ್ಲ? ಹೊರಡಿ ಪತಿರಾಯ್ರೆ. ಹಾ, ನನ್ನಿಂದ ಕೈಲಾಶ್ ಅವ್ರ ಮನಸ್ಸಿಗೆ ನೋವಾಗಿದೆ. ಈ ನೋವು ಯಾವಾಗ ಮರಿತಾರೋ ಏನೋ. ನನ್ನ ಮುಖ ನೋಡಕ್ಕೂ ಇಷ್ಟಪಡದೇ ಇರೋರು ಟಿಫಿನ್ ತಿನ್ನಕ್ ಬರ್ತಾರೋ ಇಲ್ವೋ? ಮಲ್ಲೇಶ್ವರಿ, ನೀನ್ ಹೇಳದ್ ಹಾಗೆ ಕೈಲಾಶ್ ರಾಧಿಕಾ ಮಧ್ಯೆ ಡಿಸ್ಟರ್ಬೆನ್ಸ್ ಇದ್ಯಾ ಇಲ್ವಾ ಇದ್ ಗೊತ್ತಾಗ್ಬೇಕಾದ್ರೆ ಒಂದು ಉಪಾಯ ಹೇಳ್ತೀನಿ. ನಾನ್ ಹೇಳದ್ ಹಾಗೆ ಮಾಡು. ಏನ್ ಮಾಡ್ಬೇಕಮ್ಮ? ಬೇಡಮ್ಮ, ಹೆಚ್ಚು ಕಮ್ಮಿ ಆದ್ರೆ ಅತ್ತೆ ಕೈಲಿ ನಾವೇ ಬಯಸ್ಕೋಬೇಕಾಗುತ್ತೆ. ಬಯಸ್ಕೋತೀವಂತ ಭಯ ಪಟ್ರೆ ನಾವ್ ಅನ್ಕೊಂಡಿದ್ ಸಾಧ್ಸೋಕೆ ಈ ಜನ್ಮದಲ್ಲಾಗಲ್ವೇ ಪೆದ್ಗುಂಡಿ. ನೀನೇನ್ ಭಯ ಪಡ್ಬೇಡ. ನೀನ್ ಹೇಳಿದ್ ನಿಜಾನೇ ಆಗಿದ್ರೆ ನಾನ್ ಹೇಳಿದ ಹಾಗೆ ನಡೆಯುತ್ತೆ. ಹೋಗು. ನೋ ಮಾಡ್ಕೊಂಡು ಹೋಗಿ. ಕಂದ ಕೈಲಾಶ್, ಅಮ್ಮ, ಬಾ ಕಂದ, ಟಿಫನ್ ತಿನ್ಬಿಟ್ಟು ಹೋಗು. ಅರ್ಜೆಂಟ್ ಆಗಿ ಆಫೀಸಿಗೆ ಹೋಗ್ಬೇಕಮ್ಮ. ಟಿಫನ್ ಮಾಡ್ಕೊಂಡು ಹೋದ್ರೆ ದೊಡ್ಡ ಅನಾಹುತ ಏನಾಗಲ್ಲ. ಹೊರಗಡೆ ತುಂಬಾ ಬಿಸಿಲಿದೆ ಕಣೋ. ಖಾಲಿ ಹೊಟ್ಟೆಲ್ ಹೋಗೋದು ಒಳ್ಳೇದಲ್ಲ ಕಂದ. ಬಾಬಾ, 2 ನಿಮಿಷದಲ್ಲಿ ತಿಂಡಿ ಮುಗಿಸ್ಕೊಂಡು ಹೋಗು. ಬಾ. ಆಯ್ತಮ್ಮ. ಚಿಕ್ಕಮ್ಮ, ನೀವು ಕೂಡ ಬನ್ನಿ. ಸಾಕಮ್ಮ.
ಕಂದ ಕೈಲಾಶ್, ಆ ನೀರು ಈ ಕಡೆ ಕೊಡು. ನಾನು ಬಡಿಸೋ ಟಿಫಿನ್ ತಿನ್ನೋದಕ್ಕೂ ನಿಮಗೆ ಇಷ್ಟ ಆಗ್ತಿಲ್ಲ ಅನ್ಸುತ್ತೆ. ನಂಗೆ ಬೇಡ. ಬೇರೆ ಏನು ಮಾಡಿಲ್ವಾ? ಯಾಕೋ ಕಂದ, ನೀನ್ ಇಡ್ಲಿ ಬಿಟ್ಟು ಬೇರೆ ಏನೂ ತಿನ್ನಲ್ವಲ್ಲ? ಒಂದ್ ಕಾಲದಲ್ಲಿ ಇಷ್ಟ ಆಗಿದ್ದು ಇವಾಗ ಇಷ್ಟ ಆಗ್ತಿಲ್ಲ ಅಮ್ಮ. ಹೋಗ್ಲಿ, ದೋಸೆನಾದ್ರೂ ತಿನ್ನಿ. ಬೇಡ. ಏನಾಯ್ತು? ಯಾಕೆ ಬೇಡ? ಯಾಕೋ ಹಸ್ವಿಲ್ಲ ಅಮ್ಮ. ಹಸ್ವಾದಾಗ ಆಫೀಸಲ್ಲೇ ಏನಾದರೂ ತರಿಸ್ಕೊಂಡು ತಿಂತೀನಿ ಬಿಡಿ. ಬರ್ತೀನಮ್ಮ. ನಾನು ಬೇರೆ ಯಾವುದಾದ್ರೂ ತಿಂಡಿ ಮಾಡ್ಕೊಡ್ಲಾ? ಬೇಡ. ಭಾವ, ಮೊಸರು ವಡೆ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಮಲ್ಲೇಶ್ವರಿ. ನೀವು ಕೂಡ ತಿನ್ನಿ ಅತ್ತೆ. ಸಾಕು. ಸಕ್ಕದಾಗಿ ಮಾಡಿದ್ಯಾ ಮಲ್ಲೇಶ್ವರಿ. ಥ್ಯಾಂಕ್ ಯು ಭಾವ. ಹೌದು ಮಲ್ಲೇಶ್ವರಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವು ಭಾವ ಹಾಗೆ ಹೊಗಳ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ ಅತ್ತೆ. ಆದ್ರೆ ಈ ತರ ಅಲ್ಲ ಅತ್ತೆ. ಭಾವಂಗೆ ಹೆಂಡತಿಯಾಗಿ, ಈ ಮನೆ ಸೊಸೆ ಆಗಿ ಎಲ್ಲದರಲ್ಲೂ ಸೈ ಅನ್ನಿಸ್ಕೊಂಡು ನಿಮ್ ಹತ್ರ ಹೊಗಳಿಸ್ಕೋಬೇಕು. ಆವಾಗ್ಲೇ ನಾನು ಮನ್ಸಾರೆ ಖುಷಿ ಪಡೋದು. ಹಲೋ ಸರ್, ಗುಡ್ ಮಾರ್ನಿಂಗ್. ಯಾ ಸರ್, ನಾನು ಅದನ್ನು ಅವತ್ತೇ ಸಬ್ಮಿಟ್ ಮಾಡಿದ್ದೆ. ಸರ್, 4 days ಬ್ಯಾಕೆ ಪ್ರಿಪೇರ್ ಮಾಡಿದ್ದೆ. ಶೋರ್ ಸರ್, ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಸರ್. ಅತ್ತೆ, ನಮ್ಮ ಸರ್ ಕಾಲ್ ಮಾಡಿದ್ರು. ರೆಕಾರ್ಡ್ ಸಬ್ಮಿಟ್ ಮಾಡೋದಕ್ಕೆ ಕಾಲೇಜಿಗೆ ಬಾ ಅಂತಿದ್ದಾರೆ. ಹೋಗ್ಬಮ್ಮ. ಕೈಲಾಶ್ ಹೇಗಿದ್ರು ಆಫೀಸ್ಗೆ ಹೊರಟಿದಾನಲ್ಲ.